ಗುಡಿಬಂಡೆ ತಾಲೂಕಿನ ದಬ್ಬರ್ತಿ ಗ್ರಾಮದ ರೈತ ಕೃಷ್ಣಾರೆಡ್ಡಿ ಅವರ ಜಮೀನಿನ ಒಂದೇ ಬಗೆಯ ಮಣ್ಣಿನಲ್ಲಿ ಸುಮಾರು 75ಕ್ಕೂ ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಸಿ ಸಾಧನೆ ಮಾಡಿರುವ ತೋಟದ ಬಳಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಜಿಕೆವಿಕೆ ಆಶ್ರಯದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ವಿದ್ಯಾರ್ಥಿಗಳು ಆಹಾರ ಪೋಷಣೆ, ಆಹಾರ ಪದ್ಧತಿ ಹಾಗೂ ಬಿಟೆಕ್ ಕೃಷಿ ಇಂಜಿನಿಯರ್ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಕ್ರಾಂತಿ ಕಾರ್ಯಕ್ರಮ ಉದ್ಘಾಟಿಸಿ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎನ್.ಬಿ. ಪ್ರಕಾಶ್ ಮಾತನಾಡಿದರು. ಅದಕ್ಕೆ ನಿದರ್ಶನವಾಗಿ ಈ ದಿನ ಈಗ FPTDP ಅಂತ ಏನ್ ಹೇಳ್ತಾರೆ, ರೈತರ ಸಹಭಾಗಿತ್ವದಲ್ಲಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಮಾಡಿ ನಿಮಗೆ ನಿದರ್ಶನವಾಗಿ ಈ ಸಮಾರಂಭದ ಮುಂದಿನ ಭಾಗದಲ್ಲಿ ಸುಮಾರು 1 ಗಂಟೆ ಕಾಲ ನಾವೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ವಲ್ಲ, ಅದು ನಿಜವಾಗಿ ಅವರು ಮಾಡಿದಂತ ಕಾರ್ಯ ಒಂದು ರೀತಿ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡಬೇಕು. ಆಧುನಿಕ ತಂತ್ರಜ್ಞಾನ, ಹೊಸ ಕೃಷಿ ಪದ್ಧತಿಗಳು ಮತ್ತು ಕಾರ್ಯಾನುಕ್ರಮಗಳ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಂತೆ ರೈತರಲ್ಲಿ ಬದಲಾವಣೆ ತರುವ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 3 ತಿಂಗಳಿನಿಂದ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ರೈತರೊಂದಿಗೆ ಬೆರೆತು ಇಲ್ಲಿನ ವಾತಾವರಣ, ಪ್ರಮುಖ ಬೆಳೆಗಳು ಹಾಗೂ ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಅರಿಯುವ ಕೆಲಸ ಮಾಡಿದ್ದಾರೆ ಎಂದರು. ಸರ್ಕಾರ ಕೃಷಿಗೆ ಪೂರಕವಾದ ಎಲ್ಲ ವಿಭಾಗಗಳ ಮೂಲಕ ಸೂಕ್ತ ಪ್ರೋತ್ಸಾಹ ಸಿಗುವಂತೆ ಮಾಡಬೇಕಾಗಿದೆ. ಇಂದು ರೈತರಿಗೆ ದೊರೆಯುತ್ತಿರುವ ಸೌಲಭ್ಯಗಳು ಸಾಕಾಗುತ್ತಿಲ್ಲ. ಕಾರಣ, ಬಿತ್ತನೆ ಮಾಡಿದ ದಿನದಿಂದ ಕಟಾವು ಮಾಡಿ ಮಾರುಕಟ್ಟೆ ತಲುಪಿಸುವ ತನಕ ಅನೇಕ ಸಮಸ್ಯೆಗಳು ಎದುರಿಸುತ್ತಿದ್ದು, ಅವುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಸಹಕಾರ ನೀಡಿದ್ದಲ್ಲಿ ಕೃಷಿ ಕ್ಷೇತ್ರದತ್ತ ರೈತರ ಒಲವು ಹೆಚ್ಚಲಿದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.